ಸರ್, ಇವತ್ತು ನಮ್ಮ ರಾಜ್ಯದ ಗೃಹ ಮಂತ್ರಿಗಳು, ಕರ್ನಾಟಕ ರಾಜ್ಯ ಅಥ್ಲೆಟಿಕ್ಸ್ ಸಂಸ್ಥೆಯ ಅಧ್ಯಕ್ಷರು ಆದಂತಹ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನಾವು ಅಭಿನಂದನೆ ಹೇಳಬೇಕು. ನಮ್ಮ ಪರಮೇಶ್ವರ್ ಜಿ ಅವರು ನೀವು ಕಂಡಂಗೆ ಅವರು ಬರೀ ರಾಜಕಾರಣಿಗಳಲ್ಲ, ವಿಶ್ವ ಮಟ್ಟದಲ್ಲಿ 2 ಬಾರಿ ಭಾರತವನ್ನ ಪ್ರತಿನಿಧಿಸಿದಂತ ಒಬ್ಬ ಓಟಗಾರರು. ವರ್ಲ್ಡ್ ಚಾಂಪಿಯನ್ಶಿಪ್ ಇರ್ಬೋದು, ಏಷ್ಯನ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಇರ್ಬೋದು, ನಮ್ಮ ಒಲಿಂಪಿಕ್ಸ್ ಇರ್ಬೋದು, ಎಲ್ಲ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಈ ಒಂದು ಜಿಲ್ಲೆಗೆ ಚಿನ್ನ, ಬೆಳ್ಳಿ, ಕಂಚು ತರ್ತಾರೆ ಅಂತೇಳಿ ಖಂಡಿತ ಹೇಳಿ ಬಯಸ್ತೀನಿ ಸರ್. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಸರ್ ಮಂಚುಮಲೈ ಶ್ರೀನಿವಾಸ್ ಅಂತ, ಚಿಕ್ಕಬಳ್ಳಾಪುರ ಜಿಲ್ಲಾ ಅಥ್ಲೆಟಿಕ್ಸ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಅಥ್ಲೆಟಿಕ್ಸ್ ಸಂಸ್ಥೆ ಜಂಟಿ ಕಾರ್ಯದರ್ಶಿ. ಹೌದು ಸರ್. ಸರ್, ಈ ಒಂದು ತುಮಕೂರಲ್ಲಿ ಪ್ರಪ್ರಥಮ ಬಾರಿಗೆ 24th ನ್ಯಾಷನಲ್ ಜೂನಿಯರ್ ಅಂಡರ್ 20 ಅಥ್ಲೆಟಿಕ್ಸ್ ಫೆಡರೇಷನ್ ಕಾಂಪಿಟೇಷನ್ 2026 ನಡೀತಾ ಇದೆ ಅಲ್ವಾ? ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀರಾ ಸರ್? ಸರ್, ಇವತ್ತು ನಮ್ಮ ರಾಜ್ಯದ ಗೃಹ ಮಂತ್ರಿಗಳು, ಕರ್ನಾಟಕ ರಾಜ್ಯ ಅಥ್ಲೆಟಿಕ್ಸ್ ಸಂಸ್ಥೆಯ ಅಧ್ಯಕ್ಷರು ಆದಂತಹ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನಾವು ಅಭಿನಂದನೆ ಹೇಳಬೇಕು. ಮೊಟ್ಟ ಮೊದಲ ಬಾರಿಗೆ ತುಮಕೂರಿನಲ್ಲಿ ನಡೆದಂತಹ ಒಂದು ರಾಷ್ಟ್ರೀಯ 20 ವರ್ಷ ವಯೋಮಿತಿಯ ಒಂದು ರಾಷ್ಟ್ರೀಯ ಕ್ರೀಡಾಕೂಟವನ್ನ ಅದ್ಭುತವಾದ ರೀತಿಯಲ್ಲಿ ಆಯೋಜನೆ ಮಾಡಿ ಭಾರತ ತಂಡವನ್ನ ಆಯ್ಕೆಯನ್ನ ಇಲ್ಲಿ ಇಟ್ಕೊಂಡಿದ್ದಾರೆ. ಏಷ್ಯನ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಇರ್ಬೋದು, ಜೂನಿಯರ್ ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಇವತ್ತು ಭಾರತ ತಂಡವನ್ನು ಆಯ್ಕೆ ಮಾಡಿ ಒಳ್ಳೆಯ ಒಂದು ತಂಡವನ್ನು ಆಯ್ಕೆ ಮಾಡ್ತಾ ಇದ್ದಾರೆ. ಇವತ್ತು ನಾವು ಮಕ್ಕಳಿಗೆ ಬೆಳಿಗ್ಗೆ ಉಪಹಾರ ಇರ್ಬೋದು, ಮಧ್ಯಾಹ್ನ ಊಟ ಇರ್ಬೋದು, ರಾತ್ರಿ ಉಪಹಾರ ಇರ್ಬೋದು, ಗುಣಮಟ್ಟವಾದ ರೀತಿಯಲ್ಲಿ ಉಪಹಾರ ಕೊಟ್ಕೊಂಡು ಮೊಟ್ಟೆ ಇರ್ಬೋದು, ನಮಗೆ ನಾಳೆ ದಿವಸ ಪೌಷ್ಟಿಕಾಂಶಗಳು ಎಲ್ಲ ತಿಂಡಿಯನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಇವತ್ತು ನಿನ್ನೆ ನಮ್ಮ ಸಾಹೇಬ್ ಹೇಳಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲಿ ಈಜುಗಳ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಮಾನ ನಿಲ್ದಾಣ ಆಗ್ತಾ ಇದೆ, ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಆಗ್ತಾ ಇದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಕೆಟ್ ಕ್ರೀಡಾಂಗಣ ಆಗ್ತಾ ಇದೆ. ಇವತ್ತು ಇಲ್ಲಿನ ಒಂದು ಸ್ಥಳೀಯ ಪ್ರತಿಭೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದು ಇವತ್ತು ಒಂದು ವಿಶ್ವ ಮಟ್ಟದಲ್ಲಿ ಹೋಗಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ಇವತ್ತು ಈ ಸಂದರ್ಭದಲ್ಲಿ ನಾವು ಸಾಹೇಬರನ್ನು ನಿಲ್ಲಬೇಕು. ಗುಣಮಟ್ಟವಾದ ಸಿಂಥೆಟಿಕ್ ಟ್ರ್ಯಾಕ್ ಅನ್ನ ಆಯೋಜನೆ ಮಾಡಿದ್ದಾರೆ. ಈ ಒಂದು ಟ್ರ್ಯಾಕ್ ಅಲ್ಲಿ ಅಭ್ಯಾಸ ಮಾಡೋರು ಮುಂದಿನ ದಿನಗಳಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ಇರ್ಬೋದು, ಏಷ್ಯನ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಇರ್ಬೋದು, ನಮ್ಮ ಒಲಿಂಪಿಕ್ಸ್ ಇರ್ಬೋದು, ಎಲ್ಲ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಈ ಒಂದು ಜಿಲ್ಲೆಗೆ ಚಿನ್ನ, ಬೆಳ್ಳಿ, ಕಂಚು ತರ್ತಾರೆ ಅಂತೇಳಿ ಖಂಡಿತ ಹೇಳಿ ಬಯಸ್ತೀನಿ ಸರ್. ಸರ್, ನಮ್ಮ ತುಮಕೂರಿನವರು 11 ಜನ ಅಥ್ಲೆಟಿಕ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಕೇಳ್ಪಟ್ಟೆ. ಸರ್, ನಮ್ಮ ಪರಮೇಶ್ವರ್ ಜಿ ಅವರು ನೀವು ಕಂಡಂಗೆ ಅವರು ಬರೀ ರಾಜಕಾರಣಿಗಳಲ್ಲ, ವಿಶ್ವ ಮಟ್ಟದಲ್ಲಿ 2 ಬಾರಿ ಭಾರತವನ್ನ ಪ್ರತಿನಿಧಿಸಿದಂತ ಒಬ್ಬ ಓಟಗಾರರು. 100 ಮೀಟರ್ ಓಟದಲ್ಲಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಅಖಿಲ ಭಾರತ ವಿಶ್ವವಿದ್ಯಾಲಯ ಪದಕವನ್ನು ಪಡೆದು ಅಂತಾರಾಷ್ಟ್ರೀಯ ಒಂದು ವಿಶ್ವ ಮಟ್ಟದಲ್ಲಿ ಭಾಗವಹಿಸ್ತಾರೋ. ಅದಕ್ಕೆ ನಮ್ಮ ಪರಮೇಶ್ವರ್ ಸಾಹೇಬರಿಗೆ ಕ್ರೀಡೆ ಅಂದ್ರೆ ಪಂಚಪ್ರಾಣ. ಸರ್, ನಿನ್ನೆ ರಾಜಕಾರಣಿಗಳು ರಾಜ್ಯದಲ್ಲಿ ಒಂದು ಜಿಲ್ಲೆಗೆ ಒಬ್ಬೊಬ್ರು ಇದ್ರೆ ಇವತ್ತು ಭಾರತ ದೇಶದಲ್ಲಿ ಕ್ರೀಡಾ ಇತಿಹಾಸದಲ್ಲಿ 70ನೇ ಸ್ಥಾನ ಇರ್ತಕ್ಕಂಥದ್ದು 2ನೇ ಸ್ಥಾನ 3ನೇ ಸ್ಥಾನ ಬರ್ತೈತೆ. ಇಂಥ ರಾಜಕಾರಣಿಗಳು ಮತ್ತೊಮ್ಮೆ ನಮಗೆ ಆ ಒಂದು ರಾಜಕಾರಣಿಗಳಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ತಾಯಿ ಚಾಮುಂಡೇಶ್ವರಿ ಒಳ್ಳೆ ಗುಣಮಟ್ಟವಾದ ಆರೋಗ್ಯ ಭಾಗವನ್ನು ಕೊಡ್ಲಿ, ಇನ್ನ 10 ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡೋ ಶಕ್ತಿ ಕೊಡ್ಲಿ ಅಂತ ಈ ಸಂದರ್ಭ ಕೇಳ್ಕೊಳ್ತೀನಿ ಸರ್. ಸರ್, ಒಬ್ರು ಚೆನ್ನೈ ಅವರು ಬಂದಿದ್ರು, ಅವ್ರನ್ನ ಕೇಳಿದೆ ಹೇಗಿದೆ ಇಲ್ಲಿ ಒಂದು ಏನೋ ಅಕಾಮಿಡೇಷನ್ ಎಲ್ಲ ಹೇಗಿದೆ ಅಂತ. ಸರ್, ಸೂಪರ್ ಇತ್ತು, ಊಟ ತಿಂಡಿ ಎಲ್ಲ ಸಕ್ಕತ್ತಾಗಿತ್ತು, ಬಹಳ ಖುಷಿ ಆಯ್ತು, ರೂಮ್ಗಳನ್ನು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಸರ್. ಸರ್, ಇವತ್ತು ನೋಡಿ, ಬೇರೆ ರಾಜ್ಯಗಳಿಂದ ಸುಮಾರು 8 ದಿನಗಳ ಮುಂದೆನೆ ಬಂದಿದ್ದಾರೆ. ಎಲ್ಲರಿಗೂ ನಮ್ಮ ಸಾಹೇಬರು ಸ್ಟಾರ್ ಹೋಟೆಲ್ ಅಲ್ಲಿ ಕೊಟ್ಟಿದ್ದಾರೆ. ಯಾರಿಗೂ ಸಹ ಸ್ಟೇಡಿಯಂ ಅಲ್ಲಿ AC ರೂಮ್ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಕಂಠೀರವ ಕ್ರೀಡಾಂಗಣದಲ್ಲಿ ಇಂಥ ಕ್ರೀಡಾಂಗಣ ಇಲ್ಲ. ಮೇಲೆ ನಮ್ಮ ಸುಮಾರು 2750 ಜನ ಕ್ರೀಡಾಪಟುಗಳು ತಂಗುದಾಣ ಆ ತರ ಒಂದು ರೂಮ್ ಗಳನ್ನ ಮಾಡಿದ್ದಾರೆ. ಅದು AC ರೂಮ್ಗಳನ್ನು ಮಾಡಿದ್ದಾರೆ. ಗುಣಮಟ್ಟವಾದ ಬಿಸಿ ನೀರು ಇರ್ಬೋದು, ತಿಂಡಿ ವ್ಯವಸ್ಥೆ ಇರ್ಬೋದು, ಕಾಫಿ ಇರ್ಬೋದು, ಸ್ನಾಕ್ಸ್ ಇರ್ಬೋದು, ಒಳ್ಳೆ ತುಂಬಾ ಅದ್ಭುತವಾದ ಮಾಡ್ತಾ ಇದ್ದಾರೆ ಸರ್. ಬ್ರಾಂಡೆಡ್ ಸರ್. ಸರ್, ನಿನ್ನೆ ನೀವ್ ಹೇಳ್ದಂಗೆ ನಮ್ಮ ಗೃಹ ಮಂತ್ರಿಗಳು ನಿನ್ನೆ IPL ಮ್ಯಾಚ್ ನೋಡಕ್ ಹೋಗಿದ್ರು ಸರ್, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ನೀವ್ ಹೇಳಿದ್ ನೋಡಿದ್ರೆ ಅವ್ರಿಗೆ ಎಷ್ಟು ಕ್ರೀಡಾಭಿಮಾನ ಇದೆ ಅಂದ್ರೆ ನೀವ್ ಹೇಳಿದ್ರಲ್ಲೇ ಗೊತ್ತಾಗುತ್ತೆ ಸರ್. ಅವರು ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಬೇಕು, ಕ್ರೀಡೆಯನ್ನು ಬೆಳೆಸಬೇಕು ಅನ್ನೋದೇ ಅವ್ರ ಉದ್ದೇಶ ಅಷ್ಟೇ. ಹೌದು ಸರ್, ನಿಜವಾಗ್ಲೂ ತುಂಬಾ ಒಳ್ಳೆ ಮಾತುಗಳು ಹೇಳಿದ್ರಿ. ತುಂಬಾ ನಮ್ಮ ತುಮಕೂರು ಕೂಡ ಈ ಒಂದು ಅಥ್ಲೆಟಿಕ್ಸ್ ಅಲ್ಲಿ ಕ್ರೀಡೆಯಲ್ಲಿ ಸದಾ ಮುಂದಿರ್ಲಿ ಅಂತ ನಾನು ಕೂಡ ಕೇಳ್ಕೊಂತೀನಿ. ನಾವು ಮೊದಲಿಗೆ ನಮ್ಮ ಶಿವಕುಮಾರ ಸ್ವಾಮಿಗಳ ಒಂದು ಪದಾರವಿಂದಲ್ಲಿ ಹಾಗೆ ಆ ಒಂದು ನೆಲದಲ್ಲಿ ಇದೀವಿ ಅಂದ್ಮೇಲೆ ಎಲ್ಲಾ ಸಾಧ್ಯ ಆಗುತ್ತೆ ಅನ್ನೋ ಒಂದು ಭಾವನೆ ಇದೆ. ಖಂಡಿತ ಸರ್. ನೆಲದಾಡುವ ದೇವರು ಅವರ ಆಶೀರ್ವಾದದಿಂದ ಇವತ್ತು ತುಮಕೂರು ಈ ಮಟ್ಟಕ್ಕೆ ಬೆಳೆದಿದೆ. ಅವರ ಆಶೀರ್ವಾದದಿಂದ ನಮ್ಮ ಪರಮೇಶ್ವರ್ ಜಿ ಅವರು ಒಳ್ಳೆ ಒಂದು ಗುಣಮಟ್ಟವಾದ ಕ್ರೀಡಾಂಗಣ ಇರ್ಬೋದು, ಗುಣಮಟ್ಟವಾದ ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರ್ತೈತೆ, ನಮ್ಮ ಪರಮೇಶ್ವರ್ ಸಾಹೇಬ್ರ ಹತ್ರ ಇರ್ತೈತೆ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಚೆನ್ನಾಗಿ. ಧನ್ಯವಾದ ಸರ್. ಧನ್ಯವಾದ.